ನಮಸ್ಕಾರ ಎಲ್ರಿಗೂ. ನಾನಿವತ್ತು ವೆಜ್ ಪಲಾವ್ ತೋರಿಸ್ತೀನಿ. ಸಖತ್ ಟೇಸ್ಟಿಯಾಗಿರುತ್ತೆ, ಮನೇಲಿ ಮಾಡಿ. ಮೊದಲಿಗೆ ನಾನಿಲ್ಲಿ ಒಗ್ಗರಣೆಗೆ ಬಾತಲೆ, ಸಾಜೀರ, ಓಂಕಾಳು, ಏಲಕ್ಕಿ, ಒಂದು ಸ್ವಲ್ಪ ಮೆಣಸು, ಒಂದು 2 ಇಂಚು ಚಕ್ಕೆ, ಹಾಗೆ ಕಲ್ಲು ಹೂವು, ಜಾಪತ್ರೆ, ಮರಾಠಿ ಮೊಗ್ಗು, ಅನಾನಸು, ಸ್ಟಾರ್ ತೊಗೊಂಡಿದ್ದೀನಿ. ಹಾಗೆ ಬೀನ್ಸು, ಗೆಡ್ಡೆಕೋಸು, ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 3 ಸ್ಪೂನು ಕಾಯಿ ಪೇಸ್ಟು, 2 ಈರುಳ್ಳಿ, 1 ಟೊಮೆಟೊ, ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಒಂದು 10 ಹಸಿರು ಮೆಣಸಿನ್ಕಾಯಿನ ಒಟ್ಟಿಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗೋಡಂಬಿನ ತೊಗೊಂಡಿದ್ದೀನಿ. ನಾನಿವಾಗ 1.5 ಗ್ಲಾಸ್ ಅಕ್ಕಿಗೆ ಬೇಕಾಗಿರೋ ಅಷ್ಟು ಮಸಾಲೆನ ತೋರಿಸ್ಕೊಡ್ತೀನಿ. ಮೊದಲು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ನಂತರ ಒಗ್ಗರಣೆ ಐಟಮ್ನ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಬನ್ನಿ. ಒಗ್ಗರಣೆ ಐಟಮು ಫ್ರೈ ಆದಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಗಂಟ ಹುರಿತಾ ಬನ್ನಿ. ಈರುಳ್ಳಿನ ಜಾಸ್ತಿ ಹುರಿದಷ್ಟು ಸಖತ್ತು ಟೇಸ್ಟ್ ಕೊಡುತ್ತೆ. ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ತೊಗೊಂಡಿರೋಂಥ ಗೋಡಂಬಿನ ಅದಕ್ಕೆ ಹಾಕ್ಬಿಟ್ಟು ಲೈಟಾಗಿ ಹುರಿತಾ ಬನ್ನಿ. ಮೊದಲೇ ಗೋಡಂಬಿನ ಹಾಕೋಕ್ಕೆ ಹೋಗ್ಬೇಡಿ, ಜಾಸ್ತಿ ಫ್ರೈ ಆಗಿಬಿಡುತ್ತೆ. ಹಾಗಾಗಿ ಈರುಳ್ಳಿ ಸ್ವಲ್ಪ ಮೆತ್ತು ಆದಮೇಲೆ ಹಾಕಿದ್ರೆ ಒಳ್ಳೆಯದು. ಗೋಡಂಬಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದಕ್ಕೆ ಹಸಿ ವಾಸನೆ ಹೋಗೋವರೆಗೂ ಹುರಿತಾ ಬನ್ನಿ. ಸ್ವಲ್ಪ ಉಪ್ಪನ್ನ ಸೇರಿಸಿ, ಇದಕ್ಕೆ ಜಾಸ್ತಿ ಉಪ್ಪು ಹಾಕೋಕ್ಕೆ ಹೋಗ್ಬೇಡಿ. ತರಕಾರಿ ಹಾಕಿದ್ಮೇಲೂ ಕೂಡ ಉಪ್ಪು ಹಾಕಬೇಕಾಗುತ್ತೆ. ಲೈಟಾಗಿ ಉಪ್ಪು ಹಾಕ್ಬಿಟ್ಟು ಹುರಿತಾ ಬನ್ನಿ ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿನ ತೊಗೊಂಡಿರ್ತೀವಲ್ಲ ಆ ಪೇಸ್ಟ್ನ ಹಾಕ್ಬಿಟ್ಟು ಹುರಿತಾ ಬನ್ನಿ. ನಾನಿಲ್ಲಿ ಯಾವುದೇ ರೀತಿ ಖಾರದ ಪುಡಿನ ಮತ್ತು ಧನಿಯಾ ಪುಡಿನ ಬಳಸೋದಿಲ್ಲ. ಹಾಗಾಗಿ ಅನ್ನಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಮಸಾಲೆ ಪೂರ್ತಿಯಾಗಿ ಹುರಿದ್ಮೇಲೆ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಆವಾಗ ನೀವು ಕಟ್ ಮಾಡಿಟ್ಕೊಂಡಿರ್ತೀರಲ್ಲ ತರಕಾರಿ ಮಿಕ್ಸ್ನ ಇದಕ್ಕೆ ಹಾಕ್ಬೋದು. ನೀವು ಇದಕ್ಕೆ ಸ್ವಲ್ಪ ಹೂಕೋಸನ್ನು ತೊಳೆದು ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಅದನ್ನು ಕೂಡ ಹಾಕ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ತರಕಾರಿಗೆ ಸ್ವಲ್ಪ ಉಪ್ಪನ್ನ ಸೇರಿಸಿ, ಅನ್ನಕ್ಕೆ ಉಪ್ಪು ನೀವು ಎಷ್ಟು ಹಾಕ್ತೀರ ಅಷ್ಟು ಉಪ್ಪನ್ನ ಈಗಲೇ ಸೇರಿಸಿ, ಆವಾಗ ತರಕಾರಿಗೆ ಚೆನ್ನಾಗಿ ಉಪ್ಪು ಹಿಡಿತದೆ. ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾ ಬನ್ನಿ. ಮೇಲ್ಗಡೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಬೇಯಕ್ಕೆ ಬಿಡಿ. ತರಕಾರಿ ಬೆಂದಿದೆ ಅಂತ ಗೊತ್ತಾದಮೇಲೆ ಜಾಸ್ತಿ ಬೇಯಿಸೋಕೆ ಹೋಗ್ಬಿಡಿ. ಅದು ಕ್ರಿಸ್ಪಿಯಾಗಿ ಬಾಯಿಗೆ ಸಿಕ್ಕಿದ್ರೇ ಒಳ್ಳೆಯದು. ಆಮೇಲೆ ನೀವು ಅದಕ್ಕೆ ಸ್ವಲ್ಪ ಕಾಯಿ ಪೇಸ್ಟ್ನ ಹಾಕಿ, ಜಾಸ್ತಿ ಕಾಯಿ ಪೇಸ್ಟ್ನ ಹಾಕೋಕ್ಕೆ ಹೋಗ್ಬೇಡಿ, ಮಸಾಲೆ ಜಾಸ್ತಿ ಅಂತ ಅನಿಸ್ಬಿಡುತ್ತೆ. ಮಸಾಲೆ ಅದಕ್ಕೆ ನೀಟಾಗೆಲ್ಲ ಕಾಯಿ ಜೊತೆಗೆ ಹೊಂದ್ಕೊಂಡ್ಮೇಲೆ ಟೊಮೆಟೊ ಒಂದು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಅದು ಚೆನ್ನಾಗಿ ಹುರಿತಾ ಬನ್ನಿ. ಅದು ಪೂರ್ತಿ ಮೆದು ಆದಮೇಲೆ ಅಕ್ಕಿನ ಒಂದು 10 ನಿಮಿಷಗಳ ಕಾಲ ತೊಳೆದ್ಬಿಟ್ಟು ಅದನ್ನ ನೆನೆಸಿ ಇಟ್ಕೊಂಡಿರಿ. ನಂತರ ನೀವು ಸ್ವಲ್ಪ ಬಿರಿಯಾನಿ ಮಸಾಲೆ, ಯಾವುದಾದ್ರೂ ಬಿರಿಯಾನಿ ಮಸಾಲೆ ಪೌಡ್ರ್ ಇದ್ದರೆ ಅದೊಂದು ಅರ್ಧ ಸ್ಪೂನಷ್ಟು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿ. ಮಸಾಲೆ ಹಾಕಿದಾಗ ಸಖತ್ ಟೇಸ್ಟ್ ಕೊಡುತ್ತೆ. ನಂತರ ನಾವಿಲ್ಲಿ ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅದಕ್ಕೆ 2 ಪಟ್ಟು ನೀರನ್ನ ಇದಕ್ಕೆ ಹಾಕಬೇಕು. ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 3 ಲೋಟ ಆಗುವಷ್ಟು ಬಿಸಿನೀರನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಒಂದು 2 ರಿಂದ 3 ನಿಮಿಷಗಳ ಕಾಲ ಬಿಸಿನೀರು ಅದು ಮಸಾಲೆ ಜೊತೆಗೆ ಕುದಿಯೋಕ್ಕೆ ಬಿಡಿ, ಆವಾಗ ಒಳ್ಳೆ ಫ್ಲೇವರ್ ಕೊಡುತ್ತದೆ. ನಂತರ ನಾನು ಇಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ತಾ ಬರ್ತೀನಿ. ನಾನು ಇದಕ್ಕೆ ಉಪ್ಪು ಹಾಕೋಕ್ಕೆ ಹೋಗಲ್ಲ, ಯಾಕಂದರೆ ಆಲ್ರೆಡಿ ತರಕಾರಿಗೆ ಮತ್ತು ಮಸಾಲೆಗೆ ಉರಿಬೇಕಾದ್ರೆ ಉಪ್ಪು ಹಾಕಿರ್ತೀನಲ್ಲ, ಹಾಗಾಗಿ ಉಪ್ಪು ಕರೆಕ್ಟಾಗಿರುತ್ತೆ. ನಿಮ್ಗೇನಾದ್ರು ಉಪ್ಪು ಕಡಿಮೆ ಅನಿಸಿದ್ರೆ ಲೈಟಾಗಿ ಉಪ್ಪು ಹಾಕೋಬೋದು. ಕೊನೆಯಲ್ಲಿ ನೀವು ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ನೀಟಾಗಿ ತಿರುಗಿಸ್ಬಿಟ್ಟು ಲೋ ಫ್ಲೇಮಲ್ಲಿ 1 ವಿಷಲ್ ಕೂಗಿಸಿದ್ರೆ ರುಚಿಯಾದ ತರಕಾರಿ ಪಲಾವ್ ರೆಡಿ ಆಗುತ್ತೆ. ಮನೇಲಿ ಒಂದ್ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ.